ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿದೆ. ದಾಖಲೆ ಇಲ್ಲದ ಹಣ ಸಾಗಾಟ ಮಾಡ್ತಾರೆ ಅನ್ನೋ ಮಾಹಿತಿಯ ಹಿನ್ನೆಲೆಯಲ್ಲಿ ನಿನ್ನೆ ಒಂದು ದಾಳಿಯನ್ನು ಮಾಡಲಾಗಿತ್ತು. ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಸುಮಾರು 90 ಲಕ್ಷ ಹಣ ಸಿಕ್ಕಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈ ಬಗ್ಗೆ ಮಾತನಾಡಿದ್ದು, ನಿವೃತ್ತ ನೌಕರರಾದ ಪಾಂಡುರಂಗಪ್ಪ, ಕಮಲಾ, ಬಾಲಕೃಷ್ಣ ಶಿವಮೊಗ್ಗದಿಂದ ಹಣ ತಂದಿದ್ರು. ಹುಬ್ಬಳ್ಳಿ ಮೂಲದ ಸತೀಶ್ ಸೇಜವಾಡ್ಕರ್ ಅವರಿಗೆ ಈ ಹಣ ಸೇರಿದ್ದು ಎಂಬ ಮಾಹಿತಿ ಸಿಕ್ಕಿದೆ. ಹೀಗಾಗಿ 4 ವಿರುದ್ಧ ಕೇಸ್ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಾಗ್ತಾ ಇದೆ. ಪ್ರಾಪರ್ಟಿ ವಿಚಾರವಾಗಿ ಹಣ ಸಾಗಾಟ ಅಂತ ಹೇಳಿದ್ದಾರೆ. ಆದರೆ ಇದೊಂದು ಗಂಭೀರ ಪ್ರಕರಣವಾಗಿದ್ದು ವಿಚಾರಣೆ ಮಾಡುತ್ತಿದ್ದೇವೆ, ಐಟಿ ಅಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡಿದ್ದೇವೆ ಅಂತ ಕಮಿಷನರ್ ಶಶಿಕುಮಾರ್ ತಿಳಿಸಿದ್ದಾರೆ. ಗಾಲ್ಫ್ ಗ್ರೌಂಡ್ ಅಲ್ಲಿ ರಸ್ತೆಯಲ್ಲಿ ಇಂಟರ್ಸೆಪ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಹಣ ಇರುವಂಥದ್ದು ಕಂಡು ಬರುತ್ತೆ. ನಂತರ ಇಮಿಡಿಯೇಟ್ ಸರ್ಕಾರಿ ಪಂಚನ್ನು ನಾವು ಸ್ಥಳಕ್ಕೆ ಕರೆಸ್ಕೊಂಡು ಆ ಸ್ಥಳದಿಂದ ಅದನ್ನು ಸ್ಟೇಷನ್ಗೆ ಶಿಫ್ಟ್ ಮಾಡಿ ನಾವು ಅದನ್ನು ಕೌಂಟ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 89,98,900 ರೂಪಾಯಿ ಹಣ, ಅಂದರೆ 90 ಲಕ್ಷಕ್ಕೆ 1,100 ರೂಪಾಯಿ ಕಮ್ಮಿ ಇರೋ ರೀತಿಯಲ್ಲಿ ಹಣ ಸಿಕ್ಕಿರುವಂಥದ್ದು ಕಂಡು ಬಂದಿದೆ. ಸೊ ಆ ಹಣವನ್ನು ಕ್ಯಾರಿ ಮಾಡ್ತಿದ್ದಂಥವರು ಪಾಂಡುರಂಗಪ್ಪ, ಅವರು ನಿವೃತ್ತ ನೌಕರ ಶಿವಮೊಗ್ಗದವರು. ಅದೇ ರೀತಿ ಕಮಲಾ ಅನ್ನುವಂಥವ್ರು, ಅವರು ಕೂಡ ನಿವೃತ್ತ ನೌಕರರು ಶಿವಮೊಗ್ಗದವರು. ಇನ್ನೊಬ್ಬರು ಬಾಲಕೃಷ್ಣ ಅಂತ, ಅವರು ಕೂಡ ಭದ್ರಾವತಿ ಮೂಲದವರು. ಈ 3 ಜನ ಹಣವನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಇದು ಯಾರ್ದು ಏನು ಹಣ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿ ಹುಬ್ಬಳ್ಳಿ ನಿವಾಸಿ ಸತೀಶ್ ಶೇಜವಾಡ್ಕರ್ ಅನ್ನೋವಂಥವ್ರದ್ದು ಅಂತಂದು ಹೇಳಿರ್ತಾರೆ. ಹಾಗಾಗಿ 4 ಜನರ ಮೇಲೆ ನಾವು ದಾಖಲಾತಿ ಇಲ್ಲದಿರುವಂಥ ಹಣ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅಂತ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ.